ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು 23ನೇ ವಾರದ ಸಾವಯವ ಸಂತೆ ಮುಗಿಸ್ಕೊಂಡು ನಾವಿವತ್ತು ವೀರಭದ್ರಪ್ಪ ಮತ್ತೆ ಶ್ರೀ ತನುಜಾ ಅವರ ತೋಟಕ್ಕೆ ನಾವಿವತ್ತು ಭೇಟಿ ಕೊಟ್ಟಿದ್ದೀವಿ. ಸರ್, ನಿಮ್ಮ ತೋಟದ ಪರಿಚಯ ಹಾಗೂ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಮಸ್ತೆ. ನನ್ನ ಹೆಸರು ವೀರಭದ್ರಪ್ಪ ಅಂತ ಗ್ರಾಮ. ನಮ್ಮದು ಸಾವಯವ ಕೃಷಿಯಲ್ಲಿ ನಾವು 2015ರಿಂದ ನಾವು ರೇಷ್ಮೆ ಮಾಡ್ತಾ ಇದ್ವಿ. ಅದಾದಮೇಲೆ ರೇಷ್ಮೆ ಕೈ ಬಿಟ್ಟು ಎಲ್ಲ ಕಡೆ ಕೆಮಿಕಲ್ ಜಾಸ್ತಿಯಾಗಿ ರೇಷ್ಮೆ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಏನು ಮಾಡೋದು ಅಂದ್ಕೊಂಡಷ್ಟರೊಳಗಡೆ ನನಗೆ ಆರೋಗ್ಯ ಕೆಟ್ಟು ಥೈರಾಯ್ಡ್ ಗಡ್ಡೆ ಆಯಿತು ಇಲ್ಲಿ. ಆ ಗಡ್ಡೆ ಕರ್ಸೋಕ್ಕೆ ಅವರು 3 ಕಡೆ 4 ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಸರ್ಜರಿ ಒಂದೇ ಇದಕ್ಕೆ ದಾರಿ. ಸರ್ಜರಿ ಮಾಡಿದ್ರೆ ನಿಮ್ಗೆ ವಾಯ್ಸ್ ಬರಲ್ಲ, ವಾಯ್ಸ್ ನಿಂತೋಗ್ತೈತೆ. ಮುಂದೆ ನಿಮ್ಮ ಆಯ್ಕೆ, ಬೇಕಾದ್ರೆ ಮಾಡಿಸ್ರಿ ಇಲ್ಲ ಬಿಡ್ರಿ ಅಂದ್ರು. ಅವ್ರು ಇನ್ನು 15 ದಿವಸ ಅಷ್ಟೇ ಅಂತ ಮೇ 23ಕ್ಕೆ ಡೇಟ್ ಕೊಟ್ಟಿದ್ರು ಲಾಸ್ಟ್ ಇಯರ್. ನಾವು ಅದನ್ನು ಬೇಡ, ಅದು ಬಿಟ್ಟು ಬೇರೆ ಏನಾದ್ರು ಮಾಡಬೇಕು ಅಂದ್ಕೊಂಡಾಗ ನಮ್ಗೆ ಪ್ರಶಾಂತಿ ಆಯುರ್ವೇದಿಕಲ್ಲಿ ತೋರಿಸ್ತಾ ಇದ್ವಿ ಬೆಂಗಳೂರಲ್ಲಿ, ಗಿರಿಧರ್ ಕಾಜೆ. ಅವ್ರು ಏನು ತರಕಾರಿನೂ ತಿನ್ನಬಾರ್ದು ಅಂತ ಲಿಸ್ಟ್ ಹಾಕಿ ಕೊಟ್ಬಿಟ್ರು. ಯಾಕೆ ಅಂತ ಗೊತ್ತಾಗಲಿಲ್ಲ ನಂಗೆ. ಒಂದು 3-4 ತಿಂಗಳು ತಿಂದೆ, ಮಾತ್ರೆ ತಿಂದೆ, ಇನ್ನೂ ಕಡಿಮೆ ಆದೇ ಹೊರತು ವೆಯ್ಟು ಸರೋಗಲಿಲ್ಲ. ಮತ್ತೆ ಹೋಗಿ ಕೇಳಿದೆ, ಸರ್ ನಾವು ಏನು ತಿನ್ನಲ್ಲ, ಬರೀ ನಾವು ವೆಜಿಟೇರಿಯನ್ನು, ಯಾಕೆ ತಿನ್ನಬಾರ್ದು ಅಂತ ಕೇಳಿದಾಗ ಅವ್ರ ಕಾರಣ ಹೇಳೋದು. ಅದರಲ್ಲಿ ವಿಪರೀತ ಕೆಮಿಕಲ್ ಇರ್ತದೆ. ಬಿಸಿನೀರಲ್ಲಿ ಕಾಯಿಸ್ಬಿಟ್ಟು ಬಿಸಿನೀರಲ್ಲಿ ಹಾಕಿ ಅದನ್ನು ತೆಗೆದು ಮತ್ತೆ ಉಪ್ಪು ನೀರಲ್ಲಿ ತೊಳೆದು ಆಮೇಲೆ ಸಿಹಿ ನೀರಲ್ಲಿ ಒಂದು ಸಾರಿ ತೊಳೆದು ನೀವು ಮಾಡ್ಕೊಂಡು ತಿನ್ಬೇಕಂತ. ಅಷ್ಟು ಮಾಡಿದ್ರೆ ಹೋಗ್ತೈತೆ ಸರ್ ಅಂದೆ. ಇಲ್ಲ ಹೋಗಲ್ಲ. ಸ್ಪ್ರೇ ಮಾಡಿರೋದಷ್ಟೇ ಸ್ವಲ್ಪ ಹೋಗ್ತದೆ, ಬೇರಿಂದ ಬಂದಿರೋದು ಹೋಗಲ್ಲ. ಆಗ ನಾವೇನು ಮಾಡಬೇಕು? ನಾವು ಸಾವಯವಕ್ಕೆ ಬರಲೇಬೇಕು. ನಮ್ಮದೇ ಜಮೀನಿದೆ. ನಾವು ಸುಮ್ಮನೆ ಏನು ಮಾಡ್ತಾಯಿದ್ವಿ, ಕಮರ್ಷಿಯಲ್ಲು ದುಡ್ಡು ಮಾಡೋಕ್ಕೋಸ್ಕರ ರೇಷ್ಮೆ ಹಾಕ್ಕೊಂಡಿದ್ವಿ. ದುಡ್ಡು ತಗೊಳ್ತಾ ಇದ್ವಿ. ದುಡ್ಡು ತಗೊಂಡೋಗಿ ಅಲ್ಲಿ ಅಂಗಡಿಲಿ ಕೊಂಡ್ಕೊಂಬರ್ತಾಯಿದ್ವಿ ಪ್ರತಿಯೊಂದನ್ನು. ಮೊದಲು ಅದನ್ನು ನಿಲ್ಲಿಸಿದ್ರೆ ನಾನು ಸರೋಗ್ತೀನಿ ಅಂತ ನನ್ನ ತಲೆಗೆ ಬಂತದು, ನಿಲ್ಲಿಸ್ಬೇಕು ಅಂತ. ನಾನು ಆಲ್ರೆಡಿ ಆರ್ಗ್ಯಾನಿಕಲ್ಲಿ ಇದ್ದಿದ್ದರಿಂದ ನನಗೆ ಬೇಗ, ಆದಷ್ಟು ಬೇಗ ಒಂದು 15 ಡೇಸ್ 1 ಮಂತಲ್ಲೇ ನಾನು ಚೇಂಜ್ ಮಾಡ್ಕೊಂಡೆ. ಎಲ್ಲ ತೆಗೆದು ನಮ್ಮ ಮನೆಗೆ ಏನು ಬೇಕೋ ಅದು ಮೊದಲು ನಮ್ಮ ಫ್ಯಾಮಿಲಿಗೆ ಬೇಕಾಗೋಷ್ಟು ತರಕಾರಿ ಮಾಡ್ಕೊಬೇಕು ಅಂತ. ಲಾಸ್ಟ್ ಇಯರು ಅದನ್ನೇ ರಾಗಿನೂ ಬೆಳ್ಕೊಂಡೆ. ಅಲ್ಲಿವರೆಗೂ ಅದನ್ನ ಸಮೇತ ಕೊಂಡ್ಕೊತಾ ಇದ್ವಿ ನಾವು. ಯಾಕಂದರೆ ಎಲ್ಲ ರೇಷ್ಮೆನೇ. ಎಲ್ಲ ಕೊಂಡ್ಕೊಂಬಂದು ದುಡ್ಡು ತಗೊಳೋದು, ಕೊಂಡ್ಕೊಬರೋದು. ಬೇಡ, ಡಿಸೈಡ್ ಮಾಡಿ ನಮ್ಮ ತೋಟ ಏನಿದ್ರು ನಮಗೋಸ್ಕರ, ನಮ್ಮ ಆರೋಗ್ಯಕ್ಕೋಸ್ಕರ ಇರಬೇಕು. ನಮಗಾಗಿ ಉಳಿದಿದ್ದನ್ನು ಯಾರಿಗಾದ್ರೂ ಕೊಡೋಣ ಅಂತ ಡಿಸೈಡ್ ಮಾಡಿದ್ಮೇಲೆ ನಾವು ಇದಕ್ಕೆ ಬಂದ್ವಿ ಲಾಸ್ಟ್ ಇಯರ್. ಎಷ್ಟು 1 ಇಯರ್ ಆಯ್ತು ರಾಗಿ ಆಗಿ. ಆವತ್ತಿಂದ ಒಂದೊಂದು ಹಂತ ಹಂತವಾಗಿ ಕೆಮಿಕಲ್ಲು ಯೂಸ್ ಮಾಡೋದು, ಆಮೇಲೆ ಬೇರೆ ಕಡೆ ತರೋದು, ಕೆಮಿಕಲ್ ಫುಡ್ಗಳು ಯೂಸ್ ಮಾಡೋದು. ಕೆಮಿಕಲ್ ನಾವು ಯೂಸ್ ಮಾಡಿಲ್ಲ ಬಿಡಿ, ಸುಮಾರು ವರ್ಷಗಳಿಂದ ಬಿಟ್ಬಿಟ್ಟಿದ್ದೀವಿ. ಅದನ್ನು ನೋಡಿ ಮತ್ತೆ ಎಲ್ಲಿ ಸಿಗಲ್ಲ ಈ ಐಟಮ್, ಏನು ಮಾಡೋದು? ಅದನ್ನು ನಾವೇ ಸ್ವಲ್ಪ ಹಾಕೋದು. ನಮ್ಮ ಮನೆಗೆ ಎಷ್ಟು ಬೇಕೋ ಬೆಳೆಸ್ಕೊಳ್ಳೋದು, ಉಳಿದಿರೋದು ಮಾರ್ಕೊಳ್ಳೋದು. ಆ ಥರ ಮಾಡ್ಕೊಂಬಂದ್ವಿ. 1 ವರ್ಷದಿಂದ ಈಚೆ ಕೇವಲ 3 ತಿಂಗಳಲ್ಲಿ ಈ ಗಡ್ಡೆ ಎಲ್ಲ ಕರಗೋಗಿ ಊಟ ನೀರೇನು ಸೇರ್ತಾ ಇಲ್ಲ. ನುಂಗಿದ್ರೆ ವಾಮಿಟ್ ಬರೋದು ಲಾಸ್ಟ್ ಇಯರ್. ಅದು ಕಂಪ್ಲೀಟಾಗಿ 3 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಯಿತು. ಇಲ್ಲೇ ಇದ್ದಿದ್ದು. ಈಗ ಅದು ಮೆಡಿಕಲ್ ರಿಪೋರ್ಟ್ ಎಲ್ಲ ತರಿಸ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಯಿತು. ಊಟ ಮಾಡ್ತಾ ಇದ್ದೀನಿ. ಈಗ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸ ಗೋಡೆ ಹಿಡ್ಕೊಂಡು ನಡಿಬೇಕಾಗಿತ್ತು ನಾನು 1.5 ವರ್ಷದ ಹಿಂದೆ. ನಡೆಯೋಕ್ಕಾಗ ಶಕ್ತಿ ಇರಲಿಲ್ಲ. ಯಾರಾದ್ರು ಸಪೋರ್ಟ್ ಬೇಕಿಲ್ಲ, ಗೋಡೆ ಹಿಡ್ಕೊಂಡು ಹೋಗ್ಬೇಕು. ಅಷ್ಟು ಕೆಟ್ಟ ಪರಿಸ್ಥಿತಿಗೆ ಹೊರ್ಟೋಗಿತ್ತು ನನ್ನ ದೇಹ. ನನಗೆ BP, ಶುಗರು ಎಲ್ಲ ಇತ್ತು. ಇದೆಲ್ಲ ಮಾಡಿದ್ಮೇಲೆ ಅದು ಸಮೇತ ಕಡಿಮೆ ಆಗಿಬಿಟ್ಟಿದೆ. 14 ಮಾತ್ರೆ ತಗೊಳ್ತಾ ಇದ್ದೆ ನಾನು ಹೋದ ಡಿಸೆಂಬರ್‌ಗೆ ಹಿಂದೆ. ಲಾಸ್ಟ್ ಇಯರ್ ಡಿಸೆಂಬರ್‌ಗೆ ಹಿಂದೆ 14 ಮಾತ್ರೆ ಒಂದು ದಿವಸಕ್ಕೆ. ಈಗ ಕೇವಲ 1 ಮಾತ್ರೆ ತಗೊಳ್ತಾ ಇದ್ದೀನಿ. ಅದು ನಾನು ಏನಾದ್ರು ಬೇರೆ ಏನಾದ್ರು ಸೇರಿತೈತೆ ಶುಗರ್ದು ಅಂತ ಶುಗರ್ ಮಾತ್ರೆ ಒಂದು ತಗೊಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಮಾತ್ರೆಗಳು ನಿಲ್ಲಿಸಿದ್ದೀನಿ ಈಗ. ಆರಾಮಾಗಿದ್ದೀನಿ. ಕೆಲಸ ಮಾಡ್ತೀನಿ, ನಿದ್ದೆ ಮಾಡ್ತೀನಿ. ನಿದ್ದೆ ಬರ್ತಾ ಇರಲಿಲ್ಲ ರಾತ್ರಿ ಎಲ್ಲ. ಅದೆಲ್ಲನೂ ಕ್ಲಿಯರ್ ಆಯಿತು. ಎಲ್ಲ ಕಡಿಮೆ ಆಗಿದೆ. ಆರೋಗ್ಯ ಸ್ಥಿತಿ ತುಂಬಾನೇ ಸುಧಾರಿಸಿದೆ. ಆರಾಮಾಗಿದ್ದೀನಿ ಈಗ. ಮೊದಲು ಸಾವಯವ ಕೃಷಿಗೆ ಇವರು ಬಂದ್ ಪದ್ಧತಿಗೆ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರಾಗ್ ಇವ್ರೇ ಎಲ್ಲಾನು ತರಕಾರಿ ಸೊಪ್ಪು ಎಲ್ಲ ಇವರೇ ಬೆಳ್ಕೋತಿದ್ದಾರೆ. ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ ಏನು, ಸಾವಯವ ಕೃಷಿಗೆ ಬಂದಿದ್ದಾದ್ಮೇಲೆ ಏನಾಯ್ತೋ ಏನೋ ಚೇಂಜಸ್ ಗೊತ್ತಿಲ್ಲ, ಅವರ ಆರೋಗ್ಯ ಮಾತ್ರ ಚೆನ್ನಾಗಿ ವೃದ್ಧಿ ಆಗಿದೆ. ಸೊ ಅವರ ಆಪರೇಷನ್ ಮಾಡಿಸೋದು ತಪ್ತು. ಅದೇ ರೀತಿ ಅವರ ಸುಸ್ತು ಎಲ್ಲಾ ರೀತಿಯಲ್ಲೂ ಅವರ ಆರೋಗ್ಯನ ವೃದ್ಧಿ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಇದೇ ರೀತಿಯಾಗಿ ಸಾವಯವ ಕೃಷಿಯಲ್ಲಿ ತುಂಬಾನೇ ವ್ಯತ್ಯಾಸ ನಾವು ನೋಡ್ಬೋದು. ಸೊ ಇವಾಗ ಎಷ್ಟೋ ಒಂದು ಪ್ರಶ್ನೆಗಳಿರ್ಬೋದು ಎಲ್ಲಾರ್ಗೂನು. ಸೊ ನಾನು ಒಂದಷ್ಟು ಪ್ರಶ್ನೆಗಳಿಟ್ಕೊಂಡು ಇಲ್ಲಿ ಎಲ್ಲ ನಮ್ಮ ಸಾವಯವ ರೈತರು ಇಲ್ಲಿದ್ದಾರೆ. ಒಬ್ರಿಗ್ ಒಂದೊಂದು ಕ್ವೆಷನ್ಸ್ ಕೇಳ್ಕೊಂಡಿರ್ತೀನಿ. ಸೊ ಅವರ ಅಭಿಪ್ರಾಯನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಕ್ಕ, ಸಾವಯವ ಕೃಷಿ ಎಂದಕ್ ಮಾಡ್ತೀವಿ? ಆ ಸಾವಯವ ಕೃಷಿ ಮಾಡೋದ್ರಿಂದ ಏನಾಗತ್ತೆ? ನಮಸ್ತೆ. ನನ್ನ ಹೆಸರು ತನುಜಾ ಅಂತ. ನಾವು ಸಾವಯವ ಕೃಷಿ ಮಾಡೋದ್ರಿಂದ
ಪಕ್ಷಿ, ಪ್ರಾಣಿಗಳು ಎಲ್ಲದನ್ನೂ ಉಳಿಸ್ದಂಗಾಗುತ್ತೆ ಮೇಯ್ನಾಗಿ. ಮತ್ತೆ ಭೂಮಿ ಬಗ್ಗೆ ಕಾಳಜಿ ತಗೊಂಡಂಗಾಗುತ್ತೆ. ಭೂಮಿನೂ ಚೆನ್ನಾಗಿರುತ್ತೆ, ಫಲವತ್ತತೆಯಿಂದ ಇರುತ್ತೆ. ರಾಸಾಯನಿಕಗಳು ಬಳಸೋದ್ರಿಂದ ಭೂಮಿನೂ ಹಾಳಾಗುತ್ತೆ, ಜನಗಳಿಗೂ ಆರೋಗ್ಯಕ್ಕೆ ತೊಂದ್ರೆ. ಮತ್ತೆ ಈ ಪ್ರತಿಯೊಂದು ಪ್ರಾಣಿಗಳಿಗೂ ತೊಂದ್ರೆ. ಔಷಧಿಗಳೆಲ್ಲ ಸ್ಪ್ರೇ ಮಾಡಿ ನಾವು ಬೆಳೆಯೋದ್ರಿಂದ, ಬೆಳೆಗಳು ಬೆಳೆಯೋದ್ರಿಂದ. ಮನುಷ್ಯನ್ ತಿಂದ್ರೆ ಮನುಷ್ಯನಿಗೂ ಕಾಯಿಲೆ ಬರುತ್ತೆ. ಅಂದ್ಮೇಲೆ ಯಾಕ್ ಬೇಕು? ಎಲ್ಲರೂ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಅಣ್ಣ, ಸಾವಯವ ಕೃಷಿಯ ಮುಖ್ಯ ಉದ್ದೇಶ ಏನು? ಎಂದಕ್ಕೆ ಸಾವಯವ ಕೃಷಿ ಮಾಡ್ಬೇಕು? ಎಲ್ರಿಗೂ ನಮಸ್ಕಾರ. ಅನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಅನಿಲ್ ಕುಮಾರ್, ಆವತಿ ಗ್ರಾಮ. ಸಾವಯವ ಕೃಷಿ ನಮ್ಮ ಪುರಾತನವಾದ ಒಂದು ಕೃಷಿ ಪದ್ಧತಿ. ಇದು ಹೊಸದಾಗಿ ಏನು ಹುಟ್ಟಿದ್ದಿಲ್ಲ, ಹೊಸದಾಗಿ ನಾಮಕರಣ ಆಗಿದೆ ಅಷ್ಟೇ. ಇದರ ಉದ್ದೇಶ ಏನಂತಂದರೆ ಎಲ್ಲ ಜೀವ ಸಂಕುಲ, ಪ್ರಾಣಿ ಪಕ್ಷಿ ಮನುಷ್ಯ ಜೊತೆಗೆ ಪರಿಸರ ಎಲ್ಲನೂ ಉಳಿಬೇಕು ಅಂತ ಮಾಡ್ತಾ ಇರೋದಂಥ ಒಂದು ಕೃಷಿ ಪದ್ಧತಿ. ಎಲ್ಲನೂ ಆರೋಗ್ಯವಾಗಿರಬೇಕು, ಸಮೃದ್ಧಿಯಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಾವಯವ ಕೃಷಿಯನ್ನು ಮಾಡ್ತಾರೆ. ಅಣ್ಣ, ಸಾವಯವ ಕೃಷಿ ಮತ್ತೆ ರಾಸಾಯನಿಕ ಕೃಷಿ ಮಾಡೋದಕ್ಕೆ ವ್ಯತ್ಯಾಸ ಏನ್ ಇರತ್ತೆ? ವ್ಯತ್ಯಾಸ ಏನು ಇರಲ್ಲ. ಸಾವಯವ ಕೃಷಿ ನಮ್ಮ ಸಾಂಪ್ರದಾಯಿಕ ಕೃಷಿ ಅದು. ಅದರ ಆರೋಗ್ಯದ ಇದು ಆಹಾರದ ಗುಣಮಟ್ಟ ಚೆನ್ನಾಗಿರ್ತದೆ. ಆಹಾರದ ಗುಣಮಟ್ಟ ಚೆನ್ನಾಗಿದ್ದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಅದನ್ನು ಉಪಯೋಗಿಸಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಈ ರಾಸಾಯನಿಕ ಕೃಷಿಯಲ್ಲಿ ಬರೀ ವಿಷ ಇರ್ತದೆ, ಅದರಲ್ಲಿ ವಿಷ ಮಾತ್ರ ಇರ್ತದೆ. ಆ ವಿಷ ತಿಂದರೆ ವಿಷನೇ ಆಗ್ತದೆ ಅದು. ನಮ್ಮ ಭೂಮಿ ತಾಯಿಗೆ ನಾವು ವಿಷ ಕೊಟ್ಟರೆ ವಿಷನೇ ನಮಗೆ ವಾಪಸ್ ಬರುತ್ತೆ, ಕೊಡ್ತಾಳೆ ಅಮ್ಮ. ಇದು ಕೊಟ್ಟರೆ ಅಮೃತ ಬರ್ತದೆ ವಾಪಸ್ಸು. ಏನು ನಮ್ಮ ಭೂಮಿ ತಾಯಿಗೆ ನಾವು ವಿಷ ಕೊಡದಿದ್ರೆ ಗೊಬ್ಬರ ಇದು ಕೊಟ್ಟರೆ ಅಮೃತ ಬರ್ತದೆ ಅದು. ಆದ್ದರಿಂದ ಆರೋಗ್ಯನೂ ಚೆನ್ನಾಗಿರ್ತದೆ. ಒಳ್ಳೆ ಒಂದು ಹಳೆ ಪದ್ಧತಿ, ನಮ್ಮ ಹಿರಿಯರು ಬೆಳೀತಾ ಇದ್ದಿದ್ದು ಇದನ್ನೇ. ಮಧ್ಯದಲ್ಲಿ ಏನೇನೋ ಆಗಿ ಅದು ಬಂದ್ಬಿಡ್ತು ಇದು. ಇವಾಗ ರಾಸಾಯನಿಕ ಬಂತು, ಸಾವಯವ ಬಂತು, ಏನೋ ಆಹಾರದ್ದು ಇದು ಅಂತ ತೊಂದರೆ, ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಬಿಟ್ರು ಅಷ್ಟೇ. ಅಂದರೆ ಇದು ನಮ್ಮ ಪದ್ಧತಿ. ಇದು ನಮ್ಮ ಭಾಗದಲ್ಲಿ ಏನೇನು ಮಾಡ್ತಾ ಇದೀವಿ ನಾವು ಅದನ್ನು ಮಾಡಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಆದಷ್ಟು ಏನು ಪೂರ್ತಿ ರಾಸಾಯನಿಕ ಬಿಟ್ರೇ ನಮ್ಮ ಆರೋಗ್ಯ ಚೆನ್ನಾಗ್ತದೆ ಅಂತ ಹೇಳ್ತೀನಿ. ಅಣ್ಣ, ಸಾವಯವ ಕೃಷಿ ಮಾಡೋದ್ರಿಂದ ರೈತರಿಗೆ ಏನೇನ್ ಲಾಭ ಆಗತ್ತೆ? ಮೂರ್ತಿ, ನಾನು ಸಾವಯವ ಕೃಷಿಕನು. ಲಾಭ ಏನಂದರೆ, ಯಾವುದೇ ಒಂದು ಹೊರಗಡೆಯಿಂದ ಯಾವುದೇ ಒಂದು ಖರ್ಚು ವೆಚ್ಚಗಳಿಲ್ದಲೆ ಪ್ರಕೃತಿ ದತ್ತವಾಗೇ ಎಲ್ಲ ನಾವು ಬಳಸ್ಕೊಂಡು ಬೆಳೆಯೋದ್ರಿಂದ ಯಾವುದೇ ಒಂದು ಖರ್ಚು ಬೀಳೋದಿಲ್ಲ. ಅದರಿಂದ ತುಂಬಾ ನಾವು ಲಾಭನೂ ಬೆಳಿಬೋದು. ನಮ್ಮ ಆಹಾರ ಗುಣಮಟ್ಟ ಆಗಲಿ, ಭೂಮಿಯ ಫಲವತ್ತತೆ ಆಗಲಿ ಕಾಪಾಡ್ಕೊಂಡು ಹೋಗಿದ್ದಾದರೆ ನಮ್ಗೆ ಯಾವುದೇ ಒಂದು ರೀತಿಯೂ ಖರ್ಚು ಬರಲ್ಲ. ಅದರಿಂದ ತುಂಬ ಅನುಕೂಲಗಳೇ ಆಗ್ತವೆ. ದಿನೇ ಒಳ್ಳೆ ಇದನ್ನು ಬೆಳೆಸ್ಕೊಬೋದು ನಾವು. ವೀರಭದ್ರಪ್ಪ ಅವರು ಆಲ್ರೆಡಿ ಹೇಳ್ದಂಗೆ, ಸೊ ಅವರ ಸಾವಯವ ಕೃಷಿ ಮಾಡೋದ್ರಿಂದ ಅವರ ಆರೋಗ್ಯ ಸಹ ವೃದ್ಧಿ ಆಯ್ತು. ಅದೇ ರೀತಿ ಆ ರೈತರ ಕುಟುಂಬದ ಆರೋಗ್ಯ ಅಲ್ದಿರ ಸುತ್ತಮುತ್ತ ಅದನ್ನ ತಗೊಳ್ತಾರಲ್ಲ, ಎಷ್ಟೋ ಜನ ಅದನ್ನ ತಗೋತಾರೆ, ಅವರ ಆರೋಗ್ಯ ಸಹ ವೃದ್ಧಿ ಆಗುತ್ತೆ. ರೈತರ ಅಲ್ದಿರ ಎಲ್ಲಾರ್ಗೂ ಸಹ ಸಾವಯವ ಕೃಷಿಯಿಂದ ಅವರ ಆರೋಗ್ಯ ವೃದ್ಧಿ ಆಗೋವಂಥದ್ದು ಮೇನ್ ಪಾಯಿಂಟ್. ಅಣ್ಣ, ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿಗಾಗ್ಲಿ ಪರಿಸರಕ್ಕಾಗ್ಲಿ ಯಾವ ರೀತಿ ಉಪಯೋಗ ಆಗತ್ತೆ? ನನ್ನ ಹೆಸರು ಶ್ರೀಧರ್ ಅಂತ. ನಾನು ಸಾವಯವ ಕೃಷಿ ಮಾಡ್ತೀನಿ. ನೀವು ಕೇಳಿದ ಕ್ವಶನ್ಗೆ ಒಂದು ಉದಾಹರಣೆ ಕೊಡೋಕ್ಕೆ ನೋಡ್ತೀನಿ. ಇದು ನನ್ನ ಅನುಭವದಲ್ಲಿ ನೋಡಿದ್ದು. ಮುಂಚೆ ಏನಾಗ್ತಿತ್ತಪ್ಪ ಅಂದರೆ, ಒಂದು ತೋಟ ಅಂದರೆ ಸುತ್ತ ಮರ ಇರ್ತಿತ್ತು. ಅದಾದಮೇಲೆ ಗೊಬ್ಬರ ಎಲ್ಲ ಆಗ್ತಿತ್ತು. ಈಗ ಏನಾಗ್ತಿದೆ, ಈಗ ನೀವು ಎಲ್ಲೇ ತೋಟ ನೋಡಿದ್ರು ಸುತ್ತ ಮರ ಕಾಣಲ್ಲ. ಸಾಯಿಲಲ್ಲಿ ಏನಾಗುತ್ತೆ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ. ಅಂದರೆ ಮಣ್ಣಿಗೆ ನೀರನ್ನು ಹಿಡ್ಕೊಳ್ಳೋಂಥ ಶಕ್ತಿ ಅಂತ. ಸಾವಯವ ಹಿಂಗಲ್ಲ. ಮುಂಚೆ ಈಗ ಒಂದು 50 ವರ್ಷದಿಂದ ಕಂಪೇರ್ ಮಾಡಿದ್ರೆ ಅದು ನಾರ್ಮಲಿ 2% ಇರಬೇಕಿದ್ದಿತ್ತು. ಈಗ 0.3ಗೆ ಬಂದಿದೆ. ಆಲ್ಮೋಸ್ಟ್ 50 ಇಯರ್ಸಲ್ಲಿ 0.3ಗೆ ಬಂದಿದೆ. ಇದು ಏನು ತೋರಿಸುತ್ತೆ ಅಂದರೆ, ರೈತರ ಕೃಷಿಯಲ್ಲಿ ಎಷ್ಟು ಖರ್ಚು ಜಾಸ್ತಿ ಆಗ್ತಿದೆ ಅನ್ನೋದು ಇಂಡಿಕೇಷನ್ನು. ಗ್ರಾಹಕರಿಗೆ ಯಾಕೆ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅನ್ನೋದನ್ನು ಇದೇ ಇಂಡಿಕೇಷನ್. ಏನು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿದೆ. ಇದರಿಂದ ಪರಿಸರಕ್ಕೆ ಏನು ಅಫೆಕ್ಟ್ ಆಗ್ತಿದೆ ಅಂದರೆ, ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿದ್ದಾಗ ಮಣ್ಣಲ್ಲಿ ನೀರು ಹಿಡ್ಕೊಳ್ಳೋಂಥ ಶಕ್ತಿ ಜಾಸ್ತಿ ಇರುತ್ತೆ. ಈಗ ಮಳೆ ಬಿದ್ದಾಗ ನೋಡ್ಬೋದು ನೀವು. ಮಳೆ ಬಿದ್ದಾಗ ನೀರು ಇಂಗಿ ಕೆಳಗಡೆ ಹೋಗ್ಬೇಕಿತ್ತು. ಏನಾಯಿತು, ಹೋಗ್ತಾ ಆರ್ಗ್ಯಾನಿಕ್ ಕಾರ್ಬನ್ ಕಮ್ಮಿ ಆಯಿತು. ನೀರು ಹಿಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಆಯಿತು. ಈಗ ನೀವೆಲ್ಲೇ ಅಬ್ಸರ್ವ್ ಮಾಡಿ ನೋಡಿ, ಮಳೆ ಬಿದ್ದಿದ ತಕ್ಷಣ ನೀರು ಜೋರಾಗಿ ಹರ್ಕೊಂಡು ಹೊರ್ಟೋಗುತ್ತೆ. ಭೂಮಿ ಒಳಗಡೆ ಹೋಗ್ತಿಲ್ಲ. ಈಗ ನಮ್ಮ ಸುತ್ತಮುತ್ತ ವಿಜಯಪುರ ಇದೆಲ್ಲ, ನಾನು ಚಿಕ್ಕವನಾಗಿದ್ದಾಗ, ನಾನು 10ನೇ ಕ್ಲಾಸ್ ಇದ್ದಾಗ ನಮ್ಮ ಕಡೆ ನೀರೆಲ್ಲ 350 ಅಡಿ ಇತ್ತು. ಇವತ್ತು 1200 ಅಡಿ. ಈಗ ಪರಿಸರಕ್ಕೆ ಏನು ಕೊಡುಗೆ ಅಂದರೆ, ನೀವು ಈ ಸಾವಯವ ಕೃಷಿ ಯಾರು ಮಾಡ್ತಿದ್ದಾರೋ ಅವ್ರು ಮಾಡುವಂಥ ಪ್ರಾಕ್ಟೀಸಸ್ಸು ಈ ಥರ ನೀರು ಇಂಗಿಸುವಂಥ ಶಕ್ತಿ, ಭೂಮಿಗೆ ಹೋಗುವಂಥ ಶಕ್ತಿ, ಆಮೇಲೆ ಮರ ಗಿಡಗಳು, ಇದರಿಂದ ಪರಿಸರಕ್ಕೆ ತುಂಬ ಆದಂಥ ಕೊಡುಗೆ ಇರುತ್ತೆ.
ಆದರೆ ಅದನ್ನ ಬೆಲೆಯಲ್ಲಿ ನಾವು ಯಾವತ್ತೂ ಅಳೀತಿಲ್ಲ. ಆದರೆ ಪ್ರಕೃತಿಗೆ ತುಂಬಾ ಅಂತ ಉಪಯೋಗ ಇದೆ. ನನಗೆ ಇವ್ರ ಬಗ್ಗೆ ಇನ್ನ ಒಂದು ಹೇಳೋದಕ್ಕೆ ಖುಷಿ ಆಗೋದು ಅಂತಂದ್ರೆ ಆಕ್ಚುಲಿ ಇವರು ಐ.ಟಿ. ಫೀಲ್ಡಲ್ಲಿ ವರ್ಕ್ ಮಾಡ್ತಾರೆ. ಸೊ ಐ.ಟಿ. ಫೀಲ್ಡಲ್ಲಿ ವರ್ಕ್ ಮಾಡ್ಕೊಂಡು ಸಾವಯವ ಕೃಷಿ ಪದ್ಧತಿನ ನಾನು ಅಳವಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅವರು ಫ್ರೀ ಸಿಕ್ಕೋ ಟೈಮಲ್ಲಿ ಬಂದು ಅವ್ರ ತೋಟದಲ್ಲಿ ಸಾವಯವ ಕೃಷಿನ ಅವರು ಮಾಡ್ತಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಸಾವಯವ ಕೃಷಿ ಮಾಡೋದಕ್ಕೆ ಮುಂದೆ ಬಂದ್ರು ಅಂತಂದ್ರೆ ಎಲ್ಲರಿಗೂ ತುಂಬಾನೇ ಖುಷಿ ಆಗತ್ತೆ. ಅವರ ಆರೋಗ್ಯ ಸಹ ವೃದ್ಧಿ ಆಗತ್ತೆ. ಅಣ್ಣ, ರಾಸಾಯನಿಕ ಗೊಬ್ಬರ ಹಾಕಿ ಕೃಷಿ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಯಾವ ರೀತಿ ಇರುತ್ತೆ? ಅದೇ ರೀತಿ ನಮ್ಮ ಸಾವಯವ ಪದ್ಧತಿ ಸಾವಯವ ಅಂದ್ರೆ ಗೊಬ್ಬರ, ಗಂಜಲ ಅದೆಲ್ಲ ಹಾಕಿ ಮಾಡುವ ಕೃಷಿ ಯಾವ ರೀತಿ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಭೂಮಿಯ ಫಲವತ್ತತೆಯ ವ್ಯತ್ಯಾಸ ತಿಳಿಸ್ಕೊಡ್ತೀರಾ? ಮೇಡಮ್ ಇದು ಸಾವಯವ ಇದು ಗೊಬ್ಬರ ಅಂದರೆ ನಮ್ಮ ಪ್ರಕೃತಿಯಲ್ಲೇ ಸಿಗುವಂಥದ್ದು. ಈ ನಾವು ಹಸುದು ಏನು ಸಗಣಿ, ಗಂಜಲ, ಹಸು ಸಗಣಿ, ಗಂಜಲ ಮತ್ತು ಈ ನಮ್ಮ ಗಿಡಗಳಿಂದ ಬೀಳುವಂಥ ಎಲೆ, ಇದನ್ನೆಲ್ಲ ನಾವು ಎಲ್ಲ ಕೂಡಿಟ್ಕೊಂಡು ಮಾಡುವಂಥ ಗೊಬ್ಬರ. ಅದನ್ನು ನಾವು ಭೂಮಿಗೆ ಕೊಡ್ತೀವಿ. ಭೂಮಿಗೆ ಕೊಟ್ಟು ಅದರಿಂದ ನಾವು ಬೆಳೆನ ಬೆಳಿತೀವಿ. ಇದೇನಾಗುತ್ತೆ, ಭೂಮಿಯಲ್ಲಿರುವಂಥ ಫಲವತ್ತತೆ ಯಾವತ್ತೂ ಹೋಗಲ್ಲ. ಅದು ನಾವು ಈ ಕೊಟ್ಟಿಗೆ ಗೊಬ್ಬರ, ಈ ಸಾವಯವ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರನ ಬಳಸೋದ್ರಿಂದ ನಮ್ಮಲ್ಲಿ ಸಿಗುವಂಥ ನಮ್ಮ ಜಮೀನಲ್ಲೇ ಸಿಗುವಂಥದ್ದು ಹಸು ಸಗಣಿ ಆಗಲಿ, ಗಂಜಲ ಆಗಲಿ, ಎಲೆ ಆಗಲಿ, ಸೊಪ್ಪಾಗಲಿ ಇದನ್ನೆಲ್ಲ ಕೊಳಿಸ್ಬಿಟ್ಟು ನಾವು ಮಾಡುವಂಥ ಗೊಬ್ಬರ ಸಾವಯವ ಗೊಬ್ಬರ. ಆ ಗೊಬ್ಬರ ಕೊಟ್ಟು ನಾವು ಬೆಳೆಯೋದ್ರಿಂದ ಭೂಮಿಯ ಫಲವತ್ತತೆ ಅದೇ ಹಾಗೆ ರಿಟೈನ್ ಆಗುತ್ತೆ. ಹಾಗೆ ಇರುತ್ತೆ. ಮತ್ತು ಇದಕ್ಕೆ ನೀವು ಯಾವ ಒಂದು 3-4 ವರ್ಷ ನಾವು ಇದನ್ನು ಮಾಡಿಬಿಟ್ರೆ ಮತ್ತೆ ಯಾವಾಗೂ ಗೊಬ್ಬರನೂ ಕೊಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಬೀಜ ಹಾಕಿದ್ರೆ ನಿಮ್ಗೆ ಬಂದ್ಬಿಡುತ್ತೆ. ಅದೇ ರಾಸಾಯನಿಕ ಗೊಬ್ಬರ ಏನಾಗುತ್ತೆ ಅಂದರೆ ಭೂಮಿ ರಾಸಾಯನಿಕ ಗೊಬ್ಬರ ಏನು ನಾರ್ಮಲ್ ಆಗಿ ನಾವು ವರ್ಮಿ ಕಾಂಪೋಸ್ಟ್ ಅಂತ ನಾವು ಏನು ಮಾಡ್ಕೊಳ್ತೀವಿ, ಏನು ಇವಾಗ ಪ್ರಸಾದ್ ಸರ್ ಹೇಳಿದಾಗೆ ಎಲೆಗಳು ಮತ್ತೆ ಸಸು ಗಂಜಲ ಸಗಣಿ ಇವೆಲ್ಲ ಏನು ನಾವು ಮಾಡ್ಕೊಳ್ತೀವಿ, ಅದರಲ್ಲಿ ನಮ್ಮ ಫಲವತ್ತತೆಗಳು ಹೆಚ್ಚಾಗಿ ಕಾಣ್ತೀವಿ. ಅದೇ ಹೇಳಿದ್ರೊಳಗೆ ನೀರು ಹೇಳಿದ್ರಲ್ಲ ಶ್ರೀಧರ್ ಹೇಳಿದಾಗೆ, ಭೂಮಿ ಮಳೆ ಬಿದ್ದಾಗ ಇಂಗುವಂಥ ಕೆಪಾಸಿಟಿ ಕಮ್ಮಿ ಇರುತ್ತೆ. ಯಾವುದು ಕೆಮಿಕಲ್ನ ಹೆಚ್ಚಾಗಿ ಯೂಸ್ ಮಾಡಿದಾಗ. ನಾವು ವರ್ಮಿ ಕಾಂಪೋಸ್ಟ್ನ ಹೆಚ್ಚಾಗಿ ಯೂಸ್ ಮಾಡಿದಾಗ ಅದನ್ನು ಹಿಡಿಯುವಂಥ ಶಕ್ತಿ, ಅದು ತೇವಾಂಶ ಹಿಡಿಯೋ ಶಕ್ತಿ ಅದರಲ್ಲಿ ಇರುತ್ತೆ. ಸೊ ಆ ಥರ ವ್ಯತ್ಯಾಸನೂ ಇರುತ್ತೆ. ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ನಾವು ಈ ನೀರು ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ನೀರಿನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ಭೂಮಿ ತಾಯಿಗೆ ಅಮೃತ ಕೊಟ್ರೆ ಅಮೃತನೇ ಕೊಡ್ತಾರೆ. ಭೂಮಿ ತಾಯಿಗೆ ವಿಷ ಕೊಟ್ರೆ ವಿಷನೇ ಕೊಡ್ತಾರೆ ಅನ್ನೋದರಲ್ಲಿ ಸೊ ನಾವು ಅಮೃತ ಕೊಟ್ರೆ ನಮಗೂ ಅಮೃತನೇ ಸಿಗುತ್ತೆ ಅಂತ ಹೇಳ್ತಾ ಇದನ್ನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಧನ್ಯವಾದ.